ಭಯ, ಆತಂಕ, ಆಂಗ್ಸೈಟಿ ಇತ್ತು ಅಂತಂದ್ರೆ ಈ ಆಹಾರಗಳ ಸೇವನೆಯನ್ನ ನಿಯಮಿತವಾಗಿ ಮಾಡಿ. ಒಂದನೇದ್ದು ತುಪ್ಪದ ಸೇವನೆ. ಈ ಭಯ, ಆತಂಕ, ಆಂಗ್ಸೈಟಿ ತುಂಬಾ ಜನರಲ್ಲಿ ವಾತದ ಇಂಬ್ಯಾಲೆನ್ಸ್ ಇಂದ ಆಗುತ್ತೆ. ಅಂದ್ರೆ ಯಾವಾಗ ನಮ್ಮ ದೇಹ ಡ್ರೈ ಆಗುತ್ತೆ, ನಮ್ಮಲ್ಲಿ ವಾತ ಯಾವಾಗ ಅಗ್ರಿವೇಟ್ ಆಗುತ್ತೆ, ಅವಾಗ ಭಯ, ಆತಂಕ ಆಗುತ್ತೆ. ಸೊ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬಹುದು, ನನ್ನ ದೇಹ ಡ್ರೈ ಆಗ್ತಾ ಇದೆಯಾ, ತೂಕ ಕಡಿಮೆ ಆಗ್ತಾ ಇದೆಯಾ. ಸೊ ಅಂತವರು ನಿಯಮಿತವಾಗಿ ಸಾಧ್ಯವಾದಷ್ಟು ದೇಸಿ ಆಕಳ ತುಪ್ಪವನ್ನು ನಿಮ್ಮ ಆಹಾರದ ಭಾಗವಾಗಿ ಬಳಸಿ. ಅದು ನಿಮ್ಮ ದೇಹದಲ್ಲಿರುವ ವಾತವನ್ನು ಕಡಿಮೆ ಮಾಡುತ್ತೆ. ಎರಡನೇದು, ಯಾವ ಆಹಾರ ರುಚಿಯಲ್ಲಿ ಸಿಹಿ ಇದೆ ಅದನ್ನ ಸೇವನೆ ಮಾಡಿ. ಖರ್ಜೂರ ಆಗಿರಬಹುದು, ಹಸಿ ಖರ್ಜೂರ ಆಗಿರಬಹುದು, ಬಾಳೆಹಣ್ಣಾಗಿರ್ಬೋದು, ನಿಮಗೆ ಈ ಜಾಕ್ ಫ್ರೂಟ್ ಆಗಿರಬಹುದು, ಹಲಸಿನ ಹಣ್ಣಾಗಿರ್ಬೋದು, ಇದೆಲ್ಲವೂ ಭೂಮಿ ತತ್ವವನ್ನು ಎನ್ಹಾನ್ಸ್ ಮಾಡುತ್ತೆ. ಯಾವ ಆಹಾರ ರುಚಿಯಲ್ಲಿ ಸಿಹಿ ಇರುತ್ತೆ, ಕಲರು ಅದರದ್ದು ಹಳದಿ ಇರುತ್ತೆ, ಅದು ಭೂಮಿ ತತ್ವವನ್ನು ಎನ್ಹಾನ್ಸ್ ಮಾಡುತ್ತೆ. ನಿಮ್ಮಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರುತ್ತೆ, ಅದು ಗ್ರೌಂಡಿಂಗ್ ಅನ್ನ ತರುತ್ತೆ. ಸೊ ಬಾಳೆಹಣ್ಣಿನ ಸೇವನೆ, ಹಲಸಿನ ಹಣ್ಣಿನ ಸೇವನೆ, ಮತ್ತೆ ಹಸಿ ಖರ್ಜೂರ ಅದನ್ನ ಬೇಕಾದ್ರೆ ತುಪ್ಪದ ಜೊತೆ ನೀವು ಸೇವನೆ ಮಾಡಬಹುದು. ಇದೆಲ್ಲವೂ ಏನ್ ಮಾಡುತ್ತೆ, ಭೂಮಿ ತತ್ವವನ್ನು ಎನ್ಹಾನ್ಸ್ ಮಾಡುತ್ತೆ, ನಿಮ್ಮಲ್ಲಿ ಒಂದು ಸ್ಟೆಬಿಲಿಟಿಯನ್ನ, ಗ್ರೌಂಡಿಂಗ್ ಅನ್ನ ತರುತ್ತೆ. ಇನ್ನು ಮೂರನೇದು, ವಿಟಮಿನ್ ಡಿ ಕೊರತೆ ಆಗದೇ ಇರೋ ತರ ರೆಗ್ಯುಲರ್ ಆಗಿ ಬಿಸಿಲಲ್ಲಿ, ಎಳೆ ಬಿಸಿಲಲ್ಲಿ ಕುತ್ಕೊಳ್ಳುವ ಅಭ್ಯಾಸವನ್ನ ಮಾಡಿ. ನಿಮ್ಮಲ್ಲಿ ಡ್ರೈನೆಸ್ ಇತ್ತು ಅಂತಂದ್ರೆ ಸ್ವಲ್ಪ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೇಹವನ್ನು ಮಸಾಜ್ ಮಾಡಿಕೊಂಡು ಒಂದು 15-20 ನಿಮಿಷ ರೆಗ್ಯುಲರ್ ಆಗಿ ಬಿಸಿಲಲ್ಲಿ ಕೂಡುವ ಅಭ್ಯಾಸವನ್ನ ಮಾಡಿ. ನೀವು ಇದು 3 ಮಾಡ್ತಾ ಬಂದಾಗ ನಿಮ್ಮ ದೇಹದಲ್ಲಿರುವ ವಾತ ಕಂಟ್ರೋಲ್ ಬರುತ್ತೆ, ಭಯ, ಆತಂಕ ನಿಧಾನಕ್ಕೆ ಕಡಿಮೆ ಆಗುತ್ತೆ. ದಯಮಾಡಿ ಅಳವಡಿಸಿಕೊಳ್ಳಿ. ವಿಡಿಯೋವನ್ನು ಎಲ್ಲರ ಜೊತೆ ಶೇರ್ ಮಾಡಿ.